ನೋಡಿ, ಕೋಮು ಗಲಭೆಗೆ ಈಗಾಗಲೇ ನಾಗಮಂಗಲ ಹೊತ್ತಿಯುರಿದಿದೆ. ಅಂದು ಹೊತ್ಕೊಂಡಿರುವಂತಹ ಕೋಮು ಬೆಂಕಿ ಈಗಷ್ಟೇ ಆರಿದೆ. ಹೀಗಿರುವಾಗಲೇ ಪ್ರಮೋದ್ ಮುತಾಲಿಕ್ ಮಂಡ್ಯ ಪ್ರವೇಶಕ್ಕೆ ಯತ್ನವನ್ನ ಮಾಡಿದ್ದಾರೆ. ಸಕ್ಕರೆ ನಾಡಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮಂಡ್ಯ ಎಂಟ್ರಿಗೆ ಮುತಾಲಿಕ್ಗೆ ನಿರ್ಬಂಧ. ಕೋಮುದಲ್ಲೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಂಧನದ ಭೀತಿಯಲ್ಲಿ ಯುವಕರು ಊರು ತೊರೆದಿದ್ದಾರೆ. ಈ ನಡುವೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಮಂಡ್ಯ ಎಂಟ್ರಿ ಮಾಡೋದಕ್ಕೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲೆ ಕಾರಾಗೃಹಕ್ಕೆ ಭೇಟಿ ನೀಡಲು ಮುತಾಲಿಕ್ ನಿರ್ಧಾರ ಮಾಡಿದ್ರು. ಗಲಭೆಯಲ್ಲಿ ಬಂಧಿತ ಹಿಂದೂಗಳ ಭೇಟಿಗೆ ಮುಂದಾಗಿದ್ರು. ಆದರೆ ಮಂಡ್ಯ ಗಡಿ ಪ್ರವೇಶ ಮಾಡುತ್ತಿದ್ದಂತೆ ಪೊಲೀಸರು ಮುತಾಲಿಕ್ ಅವರನ್ನ ತಡೆದಿದ್ದಾರೆ. 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ. ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಾಟೆ ಗಲಭೆ, ನಮ್ಮದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು. ಅಕ್ಟೋಬರ್ 5ರವರೆಗೆ ನಿರ್ಬಂಧ ವಿಧಿಸಿ ಉಪ ವಿಭಾಗಾಧಿಕಾರಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾಗಮಂಗಲದ ಘಟನೆ ಇರ್ಬೋದು, ದಾವಣಗೆರೆ ಘಟನೆ ಇರ್ಬೋದು, ಇನ್ನೂ ಬೇಕಾದಷ್ಟು. ಒಟ್ಟಾರೆ ನಾಗಮಂಗಲ ಈಗಷ್ಟೇ ಶಾಂತವಾಗ್ತಾ ಇದೆ. ಇನ್ನೊಮ್ಮೆ ಏರಿಯಾದಲ್ಲಿ ಗಲಾಟೆ ಆಗದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಕೋಮು ಗಲಭೆಗೆ ಈಗಾಗಲೇ ನಾಗಮಂಗಲ ಹೊತ್ತಿಯುರಿದಿದೆ. ಅಂದು ಹೊತ್ಕೊಂಡಿರುವಂತಹ ಕೋಮು ಬೆಂಕಿ ಈಗಷ್ಟೇ ಆರಿದೆ. ಹೀಗಿರುವಾಗಲೇ ಪ್ರಮೋದ್ ಮುತಾಲಿಕ್ ಮಂಡ್ಯ ಪ್ರವೇಶಕ್ಕೆ ಯತ್ನವನ್ನ ಮಾಡಿದ್ದಾರೆ. ಸಕ್ಕರೆ ನಾಡಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮಂಡ್ಯ ಎಂಟ್ರಿಗೆ ಮುತಾಲಿಕ್ಗೆ ನಿರ್ಬಂಧ. ಕೋಮುದಲ್ಲೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಂಧನದ ಭೀತಿಯಲ್ಲಿ ಯುವಕರು ಊರು ತೊರೆದಿದ್ದಾರೆ. ಈ ನಡುವೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಮಂಡ್ಯ ಎಂಟ್ರಿ ಮಾಡೋದಕ್ಕೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲೆ ಕಾರಾಗೃಹಕ್ಕೆ ಭೇಟಿ ನೀಡಲು ಮುತಾಲಿಕ್ ನಿರ್ಧಾರ ಮಾಡಿದ್ರು. ಗಲಭೆಯಲ್ಲಿ ಬಂಧಿತ ಹಿಂದೂಗಳ ಭೇಟಿಗೆ ಮುಂದಾಗಿದ್ರು. ಆದರೆ ಮಂಡ್ಯ ಗಡಿ ಪ್ರವೇಶ ಮಾಡುತ್ತಿದ್ದಂತೆ ಪೊಲೀಸರು ಮುತಾಲಿಕ್ ಅವರನ್ನ ತಡೆದಿದ್ದಾರೆ. 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ. ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಾಟೆ ಗಲಭೆ, ನಮ್ಮದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು. ಅಕ್ಟೋಬರ್ 5ರವರೆಗೆ ನಿರ್ಬಂಧ ವಿಧಿಸಿ ಉಪ ವಿಭಾಗಾಧಿಕಾರಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾಗಮಂಗಲದ ಘಟನೆ ಇರ್ಬೋದು, ದಾವಣಗೆರೆ ಘಟನೆ ಇರ್ಬೋದು, ಇನ್ನೂ ಬೇಕಾದಷ್ಟು. ಒಟ್ಟಾರೆ ನಾಗಮಂಗಲ ಈಗಷ್ಟೇ ಶಾಂತವಾಗ್ತಾ ಇದೆ. ಇನ್ನೊಮ್ಮೆ ಏರಿಯಾದಲ್ಲಿ ಗಲಾಟೆ ಆಗದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಕೋಮು ಗಲಭೆಗೆ ಈಗಾಗಲೇ ನಾಗಮಂಗಲ ಹೊತ್ತಿಯುರಿದಿದೆ. ಅಂದು ಹೊತ್ಕೊಂಡಿರುವಂತಹ ಕೋಮು ಬೆಂಕಿ ಈಗಷ್ಟೇ ಆರಿದೆ. ಹೀಗಿರುವಾಗಲೇ ಪ್ರಮೋದ್ ಮುತಾಲಿಕ್ ಮಂಡ್ಯ ಪ್ರವೇಶಕ್ಕೆ ಯತ್ನವನ್ನ ಮಾಡಿದ್ದಾರೆ.
ಸಕ್ಕರೆ ನಾಡಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮಂಡ್ಯ ಎಂಟ್ರಿಗೆ ಮುತಾಲಿಕ್ಗೆ ನಿರ್ಬಂಧ. ಕೋಮುದಲ್ಲೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಂಧನದ ಭೀತಿಯಲ್ಲಿ ಯುವಕರು ಊರು ತೊರೆದಿದ್ದಾರೆ. ಈ ನಡುವೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಮಂಡ್ಯ ಎಂಟ್ರಿ ಮಾಡೋದಕ್ಕೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲೆ ಕಾರಾಗೃಹಕ್ಕೆ ಭೇಟಿ ನೀಡಲು ಮುತಾಲಿಕ್ ನಿರ್ಧಾರ ಮಾಡಿದ್ರು. ಗಲಭೆಯಲ್ಲಿ ಬಂಧಿತ ಹಿಂದೂಗಳ ಭೇಟಿಗೆ ಮುಂದಾಗಿದ್ರು. ಆದರೆ ಮಂಡ್ಯ ಗಡಿ ಪ್ರವೇಶ ಮಾಡುತ್ತಿದ್ದಂತೆ ಪೊಲೀಸರು ಮುತಾಲಿಕ್ ಅವರನ್ನ ತಡೆದಿದ್ದಾರೆ. 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ. ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಭೆ, ನನ್ನದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು. ಅಕ್ಟೋಬರ್ 5ರವರೆಗೆ ನಿರ್ಬಂಧ ವಿಧಿಸಿ ಉಪ ವಿಭಾಗಾಧಿಕಾರಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾಗಮಂಗಲದ ಘಟನೆ ಇರ್ಬೋದು, ದಾವಣಗೆರೆ ಘಟನೆ ಇರ್ಬೋದು, ಇನ್ನೂ ಬೇಕಾದಷ್ಟು. ಒಟ್ಟಾರೆ ನಾಗಮಂಗಲ ಈಗಷ್ಟೇ ಶಾಂತವಾಗ್ತಾ ಇದೆ. ಇನ್ನೊಮ್ಮೆ ಏರಿಯಾದಲ್ಲಿ ಗಲಾಟೆ ಆಗದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಕೋಮು ಗಲಭೆಗೆ ಈಗಾಗಲೇ ನಾಗಮಂಗಲ ಹೊತ್ತಿ ಉರಿದಿದೆ. ಅಂದು ಹೊತ್ಕೊಂಡಿರುವಂತಹ ಕೋಮು ಬೆಂಕಿ ಈಗಷ್ಟೇ ಆರಿದೆ. ಹೀಗಿರುವಾಗಲೇ ಪ್ರಮೋದ್ ಮುತಾಲಿಕ್ ಮಂಡ್ಯ ಪ್ರವೇಶಕ್ಕೆ ಯತ್ನವನ್ನ ಮಾಡಿದ್ದಾರೆ. ಸಕ್ಕರೆ ನಾಡಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮಂಡ್ಯ ಎಂಟ್ರಿಗೆ ಮುತಾಲಿಕ್ಗೆ ನಿರ್ಬಂಧ. ಕೋಮುದಲ್ಲೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಂಧನದ ಭೀತಿಯಲ್ಲಿ ಯುವಕರು ಊರು ತೊರೆದಿದ್ದಾರೆ. ಈ ನಡುವೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಮಂಡ್ಯ ಎಂಟ್ರಿ ಮಾಡೋದಕ್ಕೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲೆ ಕಾರಾಗೃಹಕ್ಕೆ ಭೇಟಿ ನೀಡಲು ಮುತಾಲಿಕ್ ನಿರ್ಧಾರ ಮಾಡಿದ್ರು. ಗಲಭೆಯಲ್ಲಿ ಬಂಧಿತ ಹಿಂದೂಗಳ ಭೇಟಿಗೆ ಮುಂದಾಗಿದ್ರು. ಆದರೆ ಮಂಡ್ಯ ಗಡಿ ಪ್ರವೇಶ ಮಾಡುತ್ತಿದ್ದಂತೆ ಪೊಲೀಸರು ಮುತಾಲಿಕ್ ಅವರನ್ನ ತಡೆದಿದ್ದಾರೆ. 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ. ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಭೆ, ನನ್ನದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು. ಅಕ್ಟೋಬರ್ 5ರವರೆಗೆ ನಿರ್ಬಂಧ ವಿಧಿಸಿ ಉಪ ವಿಭಾಗಾಧಿಕಾರಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾಗಮಂಗಲದ ಘಟನೆ ಇರ್ಬೋದು, ದಾವಣಗೆರೆ ಘಟನೆ ಇರ್ಬೋದು, ಇನ್ನೂ ಬೇಕಾದಷ್ಟು. ಒಟ್ಟಾರೆ ನಾಗಮಂಗಲ ಈಗಷ್ಟೇ ಶಾಂತವಾಗ್ತಾ ಇದೆ. ಇನ್ನೊಮ್ಮೆ ಏರಿಯಾದಲ್ಲಿ ಗಲಾಟೆ ಆಗದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.